ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಅನುರಾಗ ಬಂಧನ ಭಾಗ 79. ಅಭಿ ಅವನ ತಪ್ಪನ್ನು ಒಪ್ಪಿಕೊಳ್ಳಲು ಸಿದ್ಧನಿರಲಿಲ್ಲ. ಪ್ರಾದ್ಯ ಆರವ್ ಕೊಡಿಸಿದ ಕೆಲಸಕ್ಕೆ ಹೋಗುವುದೇ ಅವನ ದೊಡ್ಡ ಸಮಸ್ಯೆಯಾಗಿತ್ತು. ಅವಳು ಅಳುತ್ತಿದ್ದರೂ ಅವಳನ್ನು ಸಮಾಧಾನ ಮಾಡುವ ಗೋಜಿಗೆ ಹೋಗದೆ ಇನ್ನೂ ಕೋಪದಲ್ಲಿಯೇ ಕೂತಿದ್ದನವ. ಅದೇ ಹೊತ್ತಿಗೆ ಕರಗಂಟೆಯ ಸದ್ದಾದಾಗ ಯಾರೆಂದು ನೋಡಲು ಅಭಿ ಎದ್ದು ಹೋದರೆ ಪ್ರಾದ್ಯ ಕಣ್ಣೊರೆಸಿಕೊಂಡು ಮೇಲೆದ್ದು ನಿಂತು ಹೋಗಿ ಸೋಫಾ ಮೇಲೆ ಕೂತಳು. ಅತ್ಗೆ, ನೀವು ಇಷ್ಟೊತ್ತಲ್ಲಿ? ಇವತ್ತು ಬೇಗ ಬಂದ್ರಾ? ಆಯ್ತಾ ಕೆಲಸ? ಬಾಗಿಲಲ್ಲಿ ನಿಂತಿದ್ದ ದೀಪ್ತಿನ ನೋಡಿ ಕೇಳಿದ ಅಭಿ. ಕೆಲ್ಸ ಇತ್ತು, ಲೀವ್ ತಗೊಂಡು ಬಂದುಬಿಟ್ಟೆ ಹೇಳಿ ಒಳ ಹೋದವಳ ಕಣ್ಣಿಗೆ ತಯಾರಾಗಿ ಕೂತಿದ್ದ ಪ್ರಾದ್ಯ ಕಾಣಿಸಿದಳು. ಪ್ರಾದ್ಯ, ಹೇಗಿದ್ಯಾ ಈಗ? ಜ್ವರ ಕಡಿಮೆ ಆಯ್ತಾ? ಅವಳ ಹಣೆ ಮುಟ್ಟಿ ನೋಡುತ್ತಾ ಕೇಳಿದಳು. ಇವಾಗ ಪರವಾಗಿಲ್ಲ ಅಕ್ಕ ಹೇಳಿದ ಪ್ರಾದ್ಯ ಮುಖ ಒಮ್ಮೆ ಸರಿಯಾಗಿ ನೋಡಿದ ದೀಪ್ತಿ ಅಭಿ ಮುಖ ಕೂಡ ನೋಡಿದಳು. ಪ್ರಾದ್ಯ ಅತ್ತ ಕುರುಹು ಕಾಣಿಸಿತು ಅವಳಿಗೆ. ಎಲ್ಲಿಗೆ ತಯಾರಾಗಿ ಕೂತಿರೋದು? ಹೊರಗಡೆ ಏನಾದ್ರೂ ಹೋಗ್ತಿದ್ದೀರಾ? ಅಭಿನ ನೋಡುತ್ತಾ ಕೇಳಿದಳು. ನಾನ್ ಮನೆಗೆ ಹೋಗ್ತೀನಿ ಅಕ್ಕ, ನಿನ್ನೆ ನಿಮ್ಗೆ ತೊಂದರೆ ಕೊಟ್ಟು ಬಿಟ್ಟೆ, ಕ್ಷಮಿಸಿ, ತಲೆ ತಗ್ಗಿಸಿ ಹೇಳಿದವಳ ದನಿ ಭಾರವಾಗಿತ್ತು. ನಿಂಗೇನಾದ್ರೂ ತಲೆ ಕೆಟ್ಟಿದ್ಯಾ? ನಿನ್ ತಲೆ ಕೆಟ್ಟ ಅಪ್ಪ ಅಷ್ಟು ರಾತ್ರಿಲಿ ಮಳೆ ಬರ್ತಿರೋದು ಕೂಡ ನೋಡದೆ ಹೊರಗಡೆ ಹಾಕಿದ್ದಾನೆ, ಮತ್ತೆ ಅಲ್ಲಿಗೆ ಹೋಗ್ತೀಯಾ? ಎಲ್ಲೂ ಹೋಗೋದ್ ಬೇಡ, ಸುಮ್ನೆ ಇರು ಇಲ್ಲೇ, ತುಸು ಜೋರಾಗಿಯೇ ಹೇಳಿದ. ದೀಪ್ತಿ ಮತ್ತೆ ಇಬ್ಬರ ಮುಖ ಬದಲಿಸಿ ನೋಡಿದಳು. ಅವರು ನನ್ನ ಅಪ್ಪ, ಅವರಿಗೆ ನನ್ನ ಮೇಲೆ ಹಕ್ಕಿದೆ, ಮೆಲುದನಿಯಲ್ಲಿ ಹೇಳಿದಳು ಪ್ರಾದ್ಯ. ವಯಸ್ಸಿಗೆ ಬಂದ ಹೆಣ್ಣು ಅಂತಾನು ನೋಡದೆ ಮಳೆಯಲ್ಲಿ ಒದ್ದೆ ಆಗಿದ್ರು ಮನೆಗೆ ಸೇರಿಸದೆ ಹೊರಗಡೆ ಹಾಕಿ ದನಕ್ಕೆ ಬಡಿದ ಹಾಗೆ ಬಡಿಯೋ ಆ ಮೆಂಟ್ಲು ನನ್ ಮಗ ನಿನ್ನ ಅಪ್ಪನ? ಅವನೇ ಹೊರಗಡೆ ಹಾಕಿದ್ಮೇಲೆ ಮತ್ತೆ ಅದೇ ಮನೆಗೆ ಹೋಗ್ತೀಯಾ? ಚೂರು ಮಾನ ಮರ್ಯಾದೆ ಇದ್ದವರು ಮತ್ತೆ ಆ ಮನೆ ಹೊಸ್ತಿಲು ತುಳಿಯಲ್ಲ. ಅಭಿ ಹೇಳಿದಾಗ ಅವರು ನನ್ನಪ್ಪ, ಮರ್ಯಾದೆ ಕೊಟ್ಟು ಮಾತಾಡೋ ಅಭಿ. ನೋವಲ್ಲಿ ಇದ್ದವಳಿಗೆ ಮತ್ತೆ ನೋವಾಗೋ ಹಾಗೆ ಮಾತಾಡಿದ್ದಕ್ಕೆ ಅವಳ ಕಂಗಳು ಮತ್ತೊಮ್ಮೆ ಭರ್ತಿಯಾಗಿತ್ತು. ಹೌದಾ, ಸರಿ ಹೋಗು, ಮತ್ತೆ ಅಲ್ಲಿ ಹೋದಾಗ ನಿನ್ಗಲ್ಲಿ ಯಾವ ಮರ್ಯಾದೆ ಸಿಗುತ್ತೋ ನಾನು ನೋಡ್ತೀನಿ, ಅಭಿ ಹೇಳಿದ. ಅಭಿ, ನೀನು ಸ್ವಲ್ಪ ಸುಮ್ಮನಿರು. ಪ್ರಾದ್ಯ, ನೀನಿನ್ನೂ ಪೂರ್ತಿಯಾಗಿ ಹುಷಾರಾಗಿಲ್ಲ, ಮೊದ್ಲು ರೆಸ್ಟ್ ಮಾಡು. ನಿನ್ನ ಮುಖದಲ್ಲಿ ಇನ್ನೂ ಸುಸ್ತು ಕಾಣಿಸ್ತಾ ಇದೆ, ಬಾ ನನ್ ಜೊತೆ ಹೇಳಿದ ದೀಪ್ತಿ ಅವಳನ್ನು ಕೋಣೆಯೊಳಗೆ ಕರೆದೊಯ್ದು ಮಲಗಲು ಹೇಳಿ ಅವಳು ಕಣ್ಣು ಮುಚ್ಚಿದ ಮೇಲೆಯೇ ಕೋಣೆಯಿಂದ ಹೊರನಡೆದಳು ದೀಪ್ತಿ. ನೊಂದಿರೋರಿಗೆ ಮತ್ತೆ ನೋಯಿಸೋದು ತಪ್ಪಲ್ವಾ ಅಭಿ? ಅವಳ ಅಪ್ಪನಿಗೆ ಮರ್ಯಾದೆ ಕೊಡದೆ ಅವಳ ಮುಂದೆನೆ ಅವನು ಇವನು ಅಂದ್ರೆ ಅವಳಿಗೆ ಬೇಜಾರಾಗಲ್ವಾ ಹೇಳು? ಹುಡುಗನಿಂದ ಮೋಸ ಹೋದ್ಲು ಅಂತ ಅವಳೇ ನಿನ್ನೆ ಹೇಳಿದ್ಲು. ಮನೆಯಿಂದ ಕೂಡ ಹೊರಗಡೆ ಹಾಕಿದ್ದಾರೆ ಅಂತ ನೀನ್ ಹೇಳ್ತಿದ್ಯಾ? ಗೊತ್ತಿರೋ ಹುಡುಗಿಯಾಗಿ ಏನಾದ್ರೂ ಆಗ್ಲಿ ಅಂತ ಬಿಟ್ಟು ಬಿಡೋಕಾಗತ್ತಾ? ನಿನ್ ಮೇಲೆ ನಂಬಿಕೆ ಇದ್ದಿದ್ದಕ್ಕೆ ನಿನ್ನೆ ನಿನ್ ಜೊತೆ ಬಂದ್ಲು, ನೀನು ಕೂಡ ಅವಳಿಗೆ ಹರ್ಟ್ ಮಾಡಿದ್ರೆ ಹೇಗೆ ಹೇಳು? ದೀಪ್ತಿ ಹೇಳಿದಾಗ ತುಟಿ ಬಿಚ್ಚಲಿಲ್ಲ ಅಭಿ. ಅವಳ ಹುಡುಗ ಯಾರು ಅಂತ ಗೊತ್ತಾ ನಿಂಗೆ? ಇಂಥ ಹುಡುಗಿಗ್ ಮೋಸ ಮಾಡೋಕೆ ಅವನಿಗೆ ಮನ್ಸಾದ್ರೆ ಹೇಗ್ ಬಂತು? ಅವನೇನಾದ್ರೂ ನನ್ನ ಕೈಗೆ ಸಿಗ್ಬೇಕು, ಅವನ್ ಗ್ರಾಚಾರ ಬಿಡಿಸ್ತೀನಿ. ಪ್ರಾದ್ಯ ಅವನು ಪ್ರೀತಿಸುತ್ತಿರಬಹುದು ಅನ್ನೋ ಅನುಮಾನ ಇದ್ದಿದ್ದರಿಂದ ಅಭಿ ಬಾಯಿ ಬಿಡಿಸಲು ನೋಡಿದಳು ದೀಪ್ತಿ. ಅತ್ಗೆ, ನಂಗೆ ತಡ ಆಗ್ತಿದೆ, ನಾನು ಈಗ ಹೋಗಿ ಆಮೇಲೆ ಬರ್ತೀನಿ ಹೇಳಿದ ಅಭಿ ಎದ್ದು ನಿಂತಾಗ ನಕ್ಕಳು ದೀಪ್ತಿ. ಸುಳ್ಳನ್ನ ನಿಭಾಯಿಸೋಕೆ ಆಗಲ್ಲ ಅಂದ್ರೆ ಹೇಳೋಕ್ ಹೋಗ್ಬಾರ್ದು. ಪ್ರಾದ್ಯ, ನಿಂಗೇನು ಅನ್ನೋದು ನಿನ್ನೆ ರಾತ್ರಿ ಅವಳನ್ನ ನೀನು ಇಲ್ಲಿಗೆ ಕರ್ಕೊಂಡ್ ಬಂದಾಗ್ಲೇ ಗೊತ್ತಾಯ್ತು ನನಗೆ. ರಾತ್ರಿ ನಿದ್ದೆ ಮಾಡದೆ ಅವಳ ಪಕ್ಕ ಕೂತು ನಿಮಿಷಕ್ಕೊಂದು ಸಲ ಜ್ವರ ಇದೆಯಾ ಅಂತ ಮುಟ್ಟಿ ನೋಡ್ತಿದ್ದೆ. ನಂಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ಯಾ? ನೀನಾಗಿ ನೀನು ಹೇಳೋವರೆಗೂ ನಿನ್ನಲ್ಲಿ ಏನು ಕೇಳಬಾರ್ದು ಅಂದ್ಕೊಂಡಿದ್ದೆ. ದೀಪ್ತಿ ಹೇಳಿದಾಗ ತಲೆ ಬಗ್ಗಿಸಿದ ಅಭಿ. ಒಂದು ಕಾಲದಲ್ಲಿ ನಂಗವಳು ಎಲ್ಲಾನು ಆಗಿದ್ಲು ಅದ್ಕೆ, ಈಗಲ್ಲ ಹೇಳಿ ಮೌನವಾದ ಅಭಿ. ಈಗಲ್ಲ ಅಂದ್ರೆ? ಅರ್ಥವಾಗದೆ ಕೇಳಿದಳು ದೀಪ್ತಿ. ಅಭಿ ಉತ್ತರಿಸಲಿಲ್ಲ. ಈಗವಳು ನಿಂಗೇನೂ ಅಲ್ಲ ಅಂದ್ರೆ ಮತ್ತ್ಯಾಕ ಅವಳನ್ನ ಇಲ್ಲಿ ಕರ್ಕೊಂಡ್ ಬಂದೆ? ಎಲ್ಲಾದ್ರೂ ಹೋಗ್ಲಿ ಅಂತ ಬಿಟ್ಟು ಬರ್ಬೇಕಿತ್ತು. ದೀಪ್ತಿ ಹೇಳಿದಾಗ ಹಾಗೆ ಬಿಟ್ಟು ಬರೋಕೆ ಮನಸ್ಸಾಗ್ಲಿಲ್ಲ ಅತ್ಗೆ. ಅವಳ ಅಪ್ಪ ದನಕ್ಕೆ ಬಡಿದ ಹಾಗೆ ಬಡಿದ. ಅವಳ ಮಾತನ್ನು ಕೇಳಿಸ್ಕೊಳ್ಳುವಷ್ಟು ತಾಳ್ಮೆ ಕೂಡ ಆ ಮನುಷ್ಯನಿಗಿಲ್ಲ. ಅವಳ ಅಮ್ಮನೂ ಹಾಗೆ. ಅದೇನ್ ಜನನೋ ಹೇಳಿದ ಅಭಿ. ಅದನ್ನೇ ಪ್ರೀತಿ ಅನ್ನೋದು. ನಿಂಗೆ ಅವಳ ಮೇಲೆ ಪ್ರೀತಿ ಇದೆ, ಅದನ್ನ ಒಪ್ಕೊ. ಇಲ್ಲ ಅತ್ಗೆ, ಹಾಗೆಲ್ಲ ಏನಿಲ್ಲ ಎತ್ತಲು ನೋಡುತ್ತಾ ಹೇಳಿದನವ. ನಿಮ್ಮಿಬ್ಬರ ಮಧ್ಯೆ ಏನಾಗಿದೆ
ಯಾಕೆ ನೀನು ಪ್ರೀತಿ ಇದ್ದು ಇಲ್ಲ ಅಂತ ಹೇಳ್ತಿದ್ಯಾ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಆ ಕಡೆ ಅಪ್ಪ ಅಮ್ಮನೂ ಇಲ್ಲ, ಈ ಕಡೆ ಪ್ರೀತಿಸಿದವನು ಇಲ್ಲ ಅಂದ್ರೆ ಅವಳ ಪರಿಸ್ಥಿತಿ ಹೇಗಿರ್ಬೋದು ಸ್ವಲ್ಪ ಯೋಚನೆ ಮಾಡು. ನಿನ್ನ ನಂಬಿ ನಿನ್ ಜೊತೆ ಬಂದಿದ್ದಾಳೆ ಅಂದ ಮಾತ್ರಕ್ಕೆ ನೀನು ಅವಳನ್ನ ಅವಳ ಮನೆಯವರನ್ನ ಹೀಯಾಳಿಸೋದು ತಪ್ಪು. ನಿಂಗೆ ಅವಳ ಮೇಲೆ ಪ್ರೀತಿ ಇಲ್ಲ ಅಂದಿದ್ರೆ ನೀನು ಅವಳನ್ನ ಕರ್ಕೊಂಡ್ ಬರ್ಲೇಬಾರ್ದಿತ್ತು. ಅವಳು ಎಲ್ಲಾದ್ರೂ ಹೋಗ್ತಿದ್ಲು, ಕರ್ಕೊಂಡ್ ಬಂದು ನೀನು ನಡು ನೀರಲ್ಲಿ ಕೈ ಬಿಡೋದು ಸರಿಯಲ್ಲ. ದೀಪ್ತಿ ಅಷ್ಟು ಮಾತಾಡಿದರೂ ಅಭಿ ಏನೊಂದು ಮಾತಾಡಲಿಲ್ಲ. ನಾನಿವತ್ ಯಾಕೆ ಬೇಗ ಬಂದೆ ಗೊತ್ತಾ? ನಾಳೆ ಕೋರ್ಟಲ್ಲಿ ಲಾಸ್ಟ್ ಹಿಯರಿಂಗ್ ಇದೆ. ನಿನ್ನ ಅಣ್ಣ ಫೋನ್ ಮಾಡಿದ್ರು, ಅವರು ಈಗಾಗ್ಲೇ ಊರಿಗೆ ಬಂದಿದ್ದಾರೆ. ನನ್ ಜೀವನದ ತರ ಯಾರ ಜೀವನನೂ ಆಗ್ಬಾರ್ದು ಅಭಿ. ಪ್ರಾಧ್ಯಾನ ನೋಡ್ತಿದ್ರೆ ನನ್ನೇ ನಾನು ನೋಡ್ಕೊಂಡಾಗ ಆಗ್ತಿದೆ. ನನ್ ಜೀವನಕ್ಕೂ ಅವಳ ಜೀವನಕ್ಕೂ ಜಾಸ್ತಿ ವ್ಯತ್ಯಾಸ ಇಲ್ಲ. ನಂಗೂ ಯಾರಿಲ್ಲ, ಅವಳಿಗೂ ಯಾರಿಲ್ಲ. ಅವಳ ಕೈ ಬಿಡ್ಬೇಡ ಅಭಿ. ನಿಮ್ಮಿಬ್ಬರ ಮಧ್ಯೆ ಎಷ್ಟೇ ಕೋಪ ಇದ್ರು, ಏನೇ ಅಸಮಾಧಾನ ಇದ್ರು ಕೂತು ಮಾತಾಡಿ ಬಗೆಹರಿಸ್ಕೊಳ್ಳಿ. ನಿಂಗ ಅವಳ ಜೊತೆ ಸಂಧಾನ ಬೇಡವೇ ಬೇಡ ಅಂತಿದ್ರೆ ಅವಳು ಎಲ್ಲಿಗಾದ್ರೂ ಹೋಗ್ಲಿ ಅಂತ ಬಿಟ್ಟು ಬಿಡು. ಜೊತೆಗಿದ್ದು ಹಿಂಸೆ ಅನುಭವಿಸೋದಕ್ಕಿಂತ ದೂರ ಇದ್ದಾದ್ರೂ ಅವಳು ನೆಮ್ಮದಿಯಾಗಿ ಬದುಕಲಿ ನನ್ನ ಹಾಗೆ. ದೀಪ್ತಿ ಹೇಳಿ ಮುಗಿಸಿ ಪ್ರಾದ್ಯ ಮಲಗಿದ್ದ ಕೋಣೆಗೆ ನಡೆದಳು. ಸುಮ್ಮನೆ ಕಣ್ಣು ಮುಚ್ಚಿ ಮಲಗಿದ ಪ್ರಾದ್ಯ ಅಭಿ ದೀಪ್ತಿ ಇಬ್ಬರ ಮಾತನ್ನು ಪೂರ್ತಿಯಾಗಿ ಕೇಳಿಸಿಕೊಂಡಿದ್ದಳು. ಕತೆ ಮುಂದುವರೆಯುವುದು. ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ. ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.